ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಟೀ ಪಾತ್ರೆ ಕೂಡ ತೊಳೆದಿಲ್ಲ, ಅದಕ್ಕೆ ಫಸ್ಟು ನೀರು ಹಾಕ್ಬಿಟ್ಟು ಅದು ನೆನೆಯಕ್ಕೆ ಬಿಟ್ಬಿಟ್ಟು ನಮಗೆ ನೋಡಿ ಅಂಗಡಿ ರಜೆ ಇದ್ಬಿಟ್ರೆ ಹೇಳೋದು ಲೇಟು, ಕೆಲಸನೂ ಲೇಟು. ಆ ಕೆಲಸನೂ ಅಷ್ಟೊಂದು ನೆನಪಿರಲ್ಲ ನೋಡಿ, ಯಾಕಂದ್ರೆ ಮನೇಲಿ ಇರ್ತೀವಿ ಬಿಡಿ ಅಂತ. ನೆಕ್ಸ್ಟ್ ಅದು ನೆನ್ಕೊಂಡ್ಲಿ, ಆಮೇಲೆ ತೊಳ್ಕೊಳ್ಳೋಣ, ಬ್ರಷ್ ಮಾಡ್ಕೊಂಬಿಡೋಣ. ನಾನು ಡೈಲಿ ಬ್ರಷ್ ಮಾಡೋದು ತೋರಿಸೋದಿಲ್ಲ, ಯಾಕಂದರೆ ಡೈಲಿ ಎದ್ದ ತಕ್ಷಣ ಬ್ರಷ್ ಮಾಡ್ತೀನಿ, ಇಲ್ಲ ನಿಮಗೆ ಹೇಳ್ಬಿಟ್ಟು ಬ್ರಷ್ ಮಾಡ್ತೀನಿ. ಹಾಗಾಗಿ ಎದ್ದ ತಕ್ಷಣ ಮಾಡಲ್ಲ, ಯಾವಾಗಲೂ ನಿಮ್ಗೆ ಹೇಳ್ಬಿಟ್ಟೆ ಮಾಡ್ತೀನಿ. ನಾನು ಮಾಡಿಬಿಟ್ಟೆ ಆಮೇಲೆ ಟೀಗೆ ಕರ್ಕೊಂಡು ಹೋಗೋದು ನಿಮ್ಮನ್ನು. ಬ್ರಷ್ ಮಾಡಿಕೊಂಡು ಹಾಲು ತೊಗೊಂಬರೋಣ. ಮುಖ ತೊಳ್ಕೊಂಬಿಟ್ಟು ನೆಕ್ಸ್ಟ್ ಹಾಲಿಗೆ ಹೋಗ್ಬೇಕು. ನೀರು ಹಾಕ್ಕೊಂಡೆ ಆಚೆ ಪೃಥ್ವಿ ವಾಶ್ರೂಮಲ್ಲಿ ಇದ್ದಾರಂತ, ಅವ್ರು ಆಚೆ ಬಂದರೆ ಹಾಗಾಗಿ ಮತ್ತೆ ಒಳಗಡೆನೆ ಬಂದಿದ್ದೀನಿ ತೊಳೆಯೋದಕ್ಕೆ. ಅಲ್ಲಿ ತೊಳೆಯೋಕ್ಕೆ ಚೆನ್ನಾಗಾಗಲ್ಲ, ಹಾಗಾಗಿ ಮುಖ ತೊಳೆಯೋದು ನಾನು ಯಾವಾಗೂ ತೋರಿಸಿಲ್ಲ, ಇವತ್ತು ತೋರಿಸಿದ್ದೀನಿ. ಮುಖ ಒರೆಸ್ಕೊಂಡು ಸ್ವಲ್ಪ ಕುಂಕುಮ ಇರಲೇಬೇಕು ನೋಡ್ರಿ, ನಮಗೆ ಬಡ್ಸ್ ಆಗಲಿ ಕುಂಕುಮ ಆಗಲಿ ಇರಲೇಬೇಕು. ಹಾಲಿಗೆ ಹೋಗಿ ಬರೋಣ ಬನ್ನಿ. ಇನ್ನು ಟೀ ಪಾತ್ರೆ ತೊಳ್ಕೊಬೇಕು, ಹಾಲು ತೊಗೊಂಬಂದು ತೊಳ್ಕೊಳ್ಳೋಣ. ಹತ್ತುವಾಗ ಅಷ್ಟೇ ನೋಡಿ ಅನ್ಸೋದು ನನಗೆ, ಎಲ್ಲಾದರೂ ಕೆಳಗಡೆ ಮನೆ ನೋಡಬೇಕು ಅಂತ. ಮೇಲೆ ಹೋದ್ಮೇಲೆ ಅನ್ಸಲ್ಲ, ಮೇಲೆ ಹೋಗ್ಬಿಡ್ತೀನಲ್ಲ, ಹಾಗಾಗಿ. ಯಾಕಂದರೆ ಚೆನ್ನಾಗಿದೆಯಲ್ವ ಮೇಲ್ಗಡೆ ಎಲ್ಲ, ಹಾಗಾಗಿ. ಹೇಗೋ ಇಬ್ಬರೇ ಇದ್ದೀವಲ್ವ, ಸುಮ್ಮನೆ ಏನು ಕೇಳೋದು, ದೊಡ್ಡ ಮನೆ ನೋಡ್ಕೊಳೋದು. ಸ್ವಲ್ಪ ಪ್ರಾಬ್ಲಮ್ ಇದೆಯಲ್ಲ ನಮ್ಮದು, ಹಾಗಾಗಿ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ಸಾಲ್ವ್ ಆದಮೇಲೆ ಕೆಳಗಡೆ ಮನೆ ನೋಡಿದ್ರೆ ಆಯಿತು ಅಂತ ನಾವು. ಇದಿನ್ನು ಇಲ್ಲೇ ಇದೆ, ಇದನ್ನು ಅಷ್ಟು ಆಚೆ ಬಂದೆ, ಇನ್ನು ಆಚೆ ಗುಡಿಸ್ಕೋಬೇಕು. ಎಂಥದ್ದು ಗುಡಿಸ್ಕೊಂಡಿಲ್ಲ ಇನ್ನು, ಹಾಗೆ ಇದೆ ಜಗ್ಲಿ ಕೆಲಸ. ಏನು ಗೊತ್ತಾ ಫ್ರೆಂಡ್ಸ್, ಅಕ್ಕ ನೀವು ಒಂದು ವೀಡಿಯೋಸಲ್ಲಿ ಮುಖ ತೊಳೆದಿಲ್ಲಲ್ವ, ನೀವು ಮುಖನೇ ತೊಳೆಯೋದಿಲ್ವ ಅಂತ ಹಾಕಿರೋದೊಬ್ರು ಕಮೆಂಟ್ ಸಿಸ್ಟರು. ಏನು ಗೊತ್ತಾ ಬೇಜಾರು, ಹೆಣ್ಮಕ್ಳೇ ಹಾಕೋದು ನಮಗೆ. ಫಸ್ಟ್ ಎಲ್ಲ ಲೇಡೀಸ್ ಮಾಡೋದು ಮುಖ ತೊಳೆಯೋದೆ, ಅದನ್ನು ತೋರಿಸ್ಬೇಕಂತ ಎಂಥದ್ದು ಇಲ್ಲ. ಯಾಕಂದರೆ ತೋರಿಸಿದ್ರಷ್ಟೇ ನಾವು ಮುಖ ತೊಳೆಯೋದಂತಲ್ಲ. ನಾನು ಒಂದು ವೀಡಿಯೋಸಲ್ಲಿ ಮುಖ ತೊಳೆಯೋದು ತೋರಿಸಿಲ್ಲ, ಅದನ್ನು ತೋರಿಸ್ಬೇಕಾ ಅಂತ. ಹಾಗಾಗಿ ಮುಖ ತೊಳೆಯೋದು ತೋರಿಸಿದ್ದೀನಿ. ನಾವು ಎದ್ದ ತಕ್ಷಣ ಮುಖ ಟೀ ಕುಡಿಯೋಣ. ಟೀ ಜೊತೆ ಅದು ಬಿಸ್ಕೆಟ್ ಇಲ್ಲ, ಬ್ರೆಡ್ಡು. ಏನು ಗೊತ್ತಾ, ಮೊನ್ನೆ ಭಾನುವಾರ ಏಕಾದಶಿ ಇತ್ತಲ್ವ, ಹಾಗಾಗಿ ಅವತ್ತೇನು ತಿನ್ನೋದಿಲ್ಲ ನಾನು, ನೀರೊಂದು ತೊಗೊತೀನಲ್ವ, ಅದಕ್ಕೆ ಪಾಪ ಬೆಳಗಾದರೆ ಬೇಗ ಹಶುವಾಗುತ್ತಂದು ಬ್ರೆಡ್ ತೊಗೊಂಬಂದಿದ್ರು. ಬ್ರೆಡ್ ಒಂದೇ ತೊಗೊಂಬಂದಿಲ್ಲ ನೋಡಿ, ಇಲ್ಲಿ ಏನೇನು ಮಾಡ್ಕೊಂಬಂದಿದ್ದಾರೆ ಅಂತ. ಚಿಪ್ಸ್ ಪ್ಯಾಕೆಟ್ ಎತ್ಕೊಂಬಂದಿದ್ದೆ. ಪ್ರತಿ ಸಲ ಹೇಳ್ತಾ ಇದ್ದೆ, ಬರೀ ನಿಂಗೊಂದೇ ಸ್ವೀಟ್ ತೊಗೊಂಬರ್ತೀಯಲ್ಲ ಪೃಥ್ವಿ, ನಂಗೆ ಏನಂತದ್ದು ಎತ್ಕೊಂಬರಲ್ಲ ನೀನು ಬೇಕರಿಯಿಂದ ಅಂತ. ಅದಕ್ಕೆ ಚಿಪ್ಸ್ ಪ್ಯಾಕೆಟೇ ಎತ್ಕೊಂಬಂದುಬಿಟ್ಟಿದ್ದಾರೆ. ನನಗೆ ಸ್ವಲ್ಪ ಚಿಪ್ಸು, ಬಿಸ್ಕೆಟು, ಕುರ್ಕುರೆ ಆ ಥರ ಎಲ್ಲ ತುಂಬ ಇಷ್ಟ, ಚಾಕ್ಲೇಟ್ಸು ಆ ಥರ ಎಲ್ಲ ತುಂಬ ಇಷ್ಟ. ಹಾಗಾಗಿ
ಅಷ್ಟೊಂದು ಎತ್ಕೊಂಬಂದ್ಬಿಟ್ಟಿದ್ದಾರೆ. ಟೀ ಕುಡಿಯೋಣ. ಇವತ್ತು 2 ಗ್ಲಾಸ್ ಮಾಡಿರೋದು ನೋಡಿ. ಸ್ವಲ್ಪ ಬೆಲ್ಲ ಇತ್ತು, ಇನ್ನು ಹಾಲಾಕಿ ಹಾಗೆ ಇಟ್ಟಿದ್ದೀನಿ ಬಿಸಿಗೆ. ಅವ್ರಿಗೊಂದು ಪೀಸ್ ಕೊಟ್ಟರೆ ತಿಂದೇ ಇಲ್ಲ ನೋಡಿ, ನನಗೆ ಇಟ್ಟು ಹೋಗ್ಬಿಟ್ಟಿದ್ದಾರೆ. ತಿನ್ನಲ್ಲ ಅವರು. ನಾನೇ ಚಿಕ್ಕ ಮಗು ಥರ ಬರೀ ಚಿಕ್ಕ ಚಿಕ್ಕ ಐಟಮ್ಸೇ ತಿನ್ನೋದು ಜಾಸ್ತಿ ನಾನು. ಲಾಲಿಪಾಪ್ಸ್, ಬನ್ನಿ ಯಾರ್ಯಾರ್ದೆಲ್ಲ ಟೀ ಆಗಿಲ್ಲ ಟೀ ಕುಡಿಯೋಣ. ಟೀ ಕುಡಿದ್ಬಿಟ್ಟು ತುಂಬ ಕೆಲಸ ಇದೆ. ಓಕೆ, ತೊಳೆಯೋ ಪಾತ್ರೆ ಒಂದು ಆಚೆ ಹಾಕ್ತಾ ಇದ್ದೀನಿ ನೋಡಿ. ಕೆಲಸ ತುಂಬ ಇದೆ ನಂದು. ಅಷ್ಟೊಂದೇನಿಲ್ಲ ತೊಳೆಯೋದು, ಸ್ವಲ್ಪನೇ ಇದೆ. ಆಚೆ ಎಲ್ಲ ಗುಡಿಸ್ಕೊಂಡೆ. ನಮ್ಮ ಪೃಥ್ವಿನೇ ನೋಡಿ ಈ ಥರ ಹಾಕಿದ್ದಾರೆ, ಬೆಡ್ಶೀಟ್ ಬೇರೆ ಹಾಕಿದ್ದಾರೆ. ತೆಗಿಬೇಕು ಅದನ್ನು. ಇದಕ್ಕೆ ಡೆಬ್ಬಿಲಿ ಹಾಕಿಡ್ಬೇಕಿಲ್ಲ ಅಂದರೆ ಮೆತ್ತಗಾಗ್ಬಿಡುತ್ತೆ. ನಮ್ಮನೇಲಿ ಡೆಬ್ಬಿ ಇಲ್ಲ, ನೋಡಬೇಕು ಯಾವ್ದಾರ ಬಾಕ್ಸ್ ಸಿಕ್ಕರೆ ಬಾಕ್ಸ್ ಒಳಗೆ ಹಾಕಿಡಬೇಕು. ಗುಡಿಸ್ಕೊಂಬಿಡೋಣ. ಗುಡಿಸ್ಕೊಂಡು ನೆಕ್ಸ್ಟು ಪಾತ್ರೆ ವಾಶ್ ಮಾಡಿ ಅಡುಗೆ ಸ್ಟಾರ್ಟ್. ನಿನ್ನೆ ಇಲ್ಲಂತೂ ಸಖತ್ತು ಮಳೆ ಬಂತು, ಹಾಗಾಗಿ ಒಂದು ಕೆಲಸ ಕಮ್ಮಿ ಮಾಡಿದೆ ನನಗೆ ಮಳೆ ದೇವ. ಇದಕ್ಕೆ ನೀರು ಹಾಕೋದು ಕೆಲಸ ಇಲ್ಲ ಇವತ್ತು. ಯಾವ್ಯಾವ ಊರಲ್ಲೆಲ್ಲ ಮಳೆ ಆಗಿದೆ ಕಮೆಂಟ್ ಮಾಡಿ. ನಿನ್ನೆ ಆನೆಕಲ್ಲೆಲ್ಲ ಬಿದ್ದಿದೆ ದಾವಣಗೆರೆಯಲ್ಲಿ, ಅಷ್ಟೊಂದು ಸಖತ್ತು ಮಳೆ ಬಂದಿದೆ. ಕುಡಿಸಿದಾಯಿತು, ಕಸ ಎತ್ಕೊಂಡಿದ್ದಾಯಿತು. ನೆಕ್ಸ್ಟ್ ಏನು ಹೇಳಿ, ಕೆಲಸ ಮಾಡೋಕ್ಕೆ ಹಿಂಸೆ ಆಗುತ್ತೆ ನೋಡಿ, ಹಾಗಾಗಿ ಕೂದಲು ಕಟ್ಬಿಟ್ಟೆ. ಆಲ್ಮೋಸ್ಟು ಪಾತ್ರೆ ಆಯಿತು. ಸೊ ನೆಕ್ಸ್ಟ್ ಎಂತ ಗೊತ್ತಾ, ತಿಂಡಿ ಮಾಡೋಣ ಅಂದ್ಕೊಂಡೆ. ತರಕಾರಿ ಅವ್ರು ಬಂದಿದ್ದರು, ಮುಲ್ಲಂಗಿ ತೊಗೊಂಡು ಮುಲ್ಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಕುಕ್ಕರಿಗೆ ಇಟ್ಟಿಲ್ಲ ಇವತ್ತು. ಅಕ್ಕಿ ನೆನೆಸಿದ್ದೀನಿ 1 ಗ್ಲಾಸು ರೈಸ್ ಮಾಡೋದಕ್ಕೆ. ಮುದ್ದೆಗೂ ಅಷ್ಟೇ ಅಕ್ಕಿ ನೆನೆಸ್ಕೊಂಡು ನುಚ್ಚಿಲ್ಲ, ಹಾಗಾಗಿ ಅದು ಡೈರೆಕ್ಟಾಗಿ ಬೇಯಿಸೋಕೆ ಇಟ್ಬಿಟ್ರೆ ಬೇಗ ಬೇಯೋದಿಲ್ಲ, ಗಟ್ಟಿ ಅಕ್ಕಿ ಅಲ್ವಾ. ಹಾಗಾಗಿ ಸಾಂಬಾರಿಗೆ ಒಂದು ಜೋಡಿಸ್ಕೊಳ್ಳೋಣ. ಮುಲ್ಲಂಗಿ ಸಾಂಬಾರು, ವೈಟ್ ರೈಸು, ರಾಗಿ ಬಾಲ್ಸು. ಇವತ್ತು ಊಟ, ತಿಂಡಿ ಇಲ್ಲ, ಡೈರೆಕ್ಟ್ ಊಟ. ಮಾಡಿರಲಿಲ್ಲ, ತುಂಬ ದಿನ ಆಗಿತ್ತು ನಾನು ಮುಲ್ಲಂಗಿ ಸಾಂಬಾರು. ಇವತ್ತು ಮಾಡ್ತಾ ಇದ್ದೀನಿ, ಫ್ರೆಶ್ ಇದೆಯಲ್ಲ ಹಾಗಾಗಿ. ಹಾಗೆ ತೊಗೊಂಡಿರೋದಾದರೆ ಇಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಮೇಲ್ಗಡೆ ಸಿಪ್ಪೆ ತೊಗೊಂಡು, ಅಂದರೆ ಫ್ರಿಜ್ ಇರೋರೆಲ್ಲ ತೊಗೊಂಡು ಇಟ್ಕೊಂಡಿರ್ತಾರೆ ಸ್ಟಾಕು. ಅಂದರೆ ಅದರಲ್ಲಿ ಫ್ರೆಶ್ ಇರುತ್ತಲ್ವ, ತೊಗೊಂಡಾಗ ಹೇಗಿರುತ್ತೋ ಹಾಗೇ ಇರುತ್ತೆ ಫ್ರಿಜ್ಜಲ್ಲಿ. ಹಾಗಾಗಿ ನಾವೆಲ್ಲ ತೊಗೊಂಡು ಇಟ್ಕೊಂಡ್ರೆ ನಾಳೆ ಬೆಳಗ್ಗೆವರೆಗೂ ಚೆನ್ನಾಗಿರ್ಬೋದು ಅಷ್ಟೇ. ಆಮೇಲೆ ಎಲ್ಲ ಬಾಡೋಗ್ಬಿಡುತ್ತೆ. ಕಟ್ ಮಾಡಿ ತೊಳ್ಕೊತೀನಿ ನಾನು. ಇಷ್ಟು ವೇಸ್ಟ್ ಬಂದಿದೆ, ವೇಸ್ಟ್ ಬಿಟ್ಟಾಕ್ಬಿಡಿ ಡಸ್ಟ್ಬಿನ್ನಿಗೆ. ಅದು ಇಷ್ಟು ಬಂದಿದೆ. ಎಲ್ಲರೂ ರೌಂಡಾಗಿ ಕಟ್ ಮಾಡ್ತಾರೆ ಶೇಪು. ನನ್ನ ಶೇಪ್ ಮಾತ್ರ ಪೀಸ್ದಾಗಿ ಆಲೂಗಡ್ಡೆ ಟೈಪ್ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾವೆಲ್ಲ ಡಿಫ್ರೆಂಟ್. ಈ ಮುಲ್ಲಂಗಿಗಿನ್ನ ಕೆಂಪು ಮುಲ್ಲಂಗಿ ಬರುತ್ತಲ್ವ, ಅದು ಇಷ್ಟ ನನಗೆ. ಕೆಂಪು ಅಂದರೆ ಫುಲ್ಲು ಕೆಂಪು ಬರಲ್ಲ, ಅದು ಗೆಣಸು ಕಲರ್ ಬರುತ್ತೆ. ಚಿಕ್ಕಮಗಳೂರು ಸೈಡಲ್ಲಿ ಅದೇ ಜಾಸ್ತಿ. ಅಲ್ಲೆಲ್ಲ ಬಿಡಿ, ಅಲ್ಲೇ ತೋಟದಲ್ಲೇ ಕಿತ್ಕೊಂಡ್ಬಿಡ್ತಿದ್ವಿ ನಾವು. ಇಲ್ಲೆಲ್ಲ ಹಾಗೆ ಎಲ್ಲಿ ಸಿಗುತ್ತೆ, ಕಾಸು ಕೊಟ್ಟೇ ತಗೋಬೇಕು, ಇಲ್ಲ ಅಂದರೆ ಇಲ್ಲ. ಅಲ್ಲಿ ಕೆಲವೊಂದ್ಸಲ ಹಶುವಾದಾಗ ತೋಟಕ್ಕೆ ಹೋಗ್ಬಿಟ್ಟು ಕಿತ್ಲೆ ಹಣ್ಣು, ಚಕ್ಕುತ್ತ, ಹಲಸಿನ ಹಣ್ಣು ಆ ಥರ ಎಲ್ಲ ಕುಯ್ಕೊಂಬರೋದು, ಹೊಟ್ಟೆಗೆ ಹಾಕೊಂಬಿಡೋದು. ಇಲ್ಲ ಆಗಲ್ಲ,
ಫುಲ್ಲು ಲೆಂತಿ ಅಡುಗೆ ತೊಗೊಳಲ್ಲ ನಾನು, ಯಾಕಂದರೆ ವಿಡಿಯೋ ಜಾಸ್ತಿ ಆಗಿಬಿಡುತ್ತಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಅಡುಗೆ ವಿಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ, ಅಡುಗೆದು ಮಾಡಾಕ್ತೀನಿ. ರೆಡಿ. ರೈಸ್ ಯಾಕೆ ಇಷ್ಟಿದೆ ಹೀಗೆ ನೋಡಿ, ಎಲ್ಲ ಅರ್ಧಂಬರ್ಧ ಕೆಲಸ. ಯಾಕಂದ್ರೆ ನಾನು ಅಂದ್ಕೊಂಡಂಗೆಲ್ಲ ಎಲ್ಲ ನಮ್ಮ ಪೃಥ್ವಿ ಅಂದ್ಕೊಂಡಂಗೆ ಮುದ್ದೆ ಮಾಡಬೇಕಂತ ಅಕ್ಕಿ ಬೇಯಿಸಿದ್ದೀನಿ, ಮುದ್ದೆ ಬೇಡ ಅಂತ ಹೇಳಿದರು, ಹಾಗಾಗಿ ರೈಸ್ ಸಾಂಬಾರೇ ಹಾಕ್ಕೊಟ್ಟಿದ್ದೀನಿ. ಬನ್ನಿ ತಿನ್ನೋಣ. ಅಲ್ಲಿ ಯಾಕಪ್ಪ ರೈಸು ಕಮ್ಮಿ ಇದೆ ಅಂದರೆ, ಇಲ್ಲಿದೆ ನೋಡಿ ಪ್ಲೇಟಿಗೆ ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ ಅವ್ರಿಗೆ ಮುದ್ದೆ ಬೇಡ ಅಂತೆ. ಅದಕ್ಕೆ ಇಲ್ಲ ಮಧ್ಯಾಹ್ನ ಇಲ್ಲ ಸಂಜೆ ಮಾಡ್ಕೊಂಡ್ರಾಯ್ತು ಅಂತ. ಬಿಸಿ ಮಾಡಿದ್ದೀನಲ್ವಾ, ಏನೂ ಆಗೋದಿಲ್ಲ ಅದು, ಹಾಗಾಗಿ ರೈಸ್ ಸಾಂಬಾರಿಗೆ ಇರಲೇಬೇಕು ನೋಡಿ ಇದು. ಇಲ್ಲಾಂದರೆ ನಾನು ಅಂಗಡಿಯಲ್ಲಿ ತಂದ್ಕೊತೀನಲ್ವ, ಅದಕ್ಕೆ ಅವರು ಅಷ್ಟೊಂದು ತೊಗೊಂಬಂದು ಇಟ್ಬಿಟ್ಟಿದ್ದಾರೆ. ನೋಡೋಣ ಸಾಂಬಾರು ಹೇಗಾಗಿದೆ ಅಂತ. ಪರವಾಗಿಲ್ಲ, ಅಷ್ಟೊಂದೇನು ಚೆನ್ನಾಗಿಲ್ಲ, ಪರವಾಗಿಲ್ಲ. ನಾವು ಮಾಡಿದ್ದು ತಿಂತಾರಲ್ವಾ ಅವ್ರು ಚೆನ್ನಾಗಿದೆ ಅಂತ ಹೇಳ್ಬೇಕು. ಹೇಗಿದ್ರು ಚೆನ್ನಾಗಾಗಿದೆ ಅಂತ ಅನಿಸುತ್ತೆ. ನಾವೇ ಚೆನ್ನಾಗಿದೆ ಅಂದ್ಕೊಂಬಿಟ್ರೆ ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಫುಲ್ ವಿಡಿಯೋ ನೋಡಿ.